ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈಗ ಸಾವಿರಾರು ಶೇರ್ಗಳಿದೆ. ಯಾವ ಶೇರ್ಗಳನ್ನು ಆಯ್ಕೆ ಮಾಡಬೇಕು, ಶೇರ್ಗಳನ್ನು ತಗೊಳ್ಳುವಾಗ ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಸಾಕಷ್ಟು ಆಲೋಚನೆ ಮಾಡಿರ್ಬೋದು. ಸೊ ಹಾಗಾಗಿ ಈ ಎಪಿಸೋಡನ್ನು ಕೊನೆಯ ತನಕ ತಪ್ಪದೆ ನೋಡಿ. ಯಾಕಂದರೆ ಇವತ್ತು ಜಗನ್ನಾಥ್ ಅವರು ನಮಗೆ ಶೇರುಗಳ ಬಗ್ಗೆ ಯಾವ ರೀತಿ ತಗೊಳ್ಬೇಕು, ಅದರ ಫಂಡಮೆಂಟಲ್ಸ್ ಏನಿತ್ತು ಅದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಹಿರಿಯ ನಿವೃತ್ತ ಬ್ಯಾಂಕರ್ ಜಗನ್ನಾಥ್ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ಅಂದಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನ್ನಿಸ್ತಾ ಇದೆ. ಶೇರ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಸೆಲೆಕ್ಟ್ ಮಾಡಬೇಕು, ಏನೆಲ್ಲ ಅದಕ್ಕೆ ಒಂದು ತಿಳ್ಕೊಳ್ಳಬೇಕು ಅಂತ ಏನು ಹೇಳ್ತೀರಾ ಅಂತ ಹೇಳಿ. ಸರ್, ಇವಾಗ ಯಾವುದಾದ್ರೂ ಒಂದು ಕಂಪನಿಯ ಶೇರನ್ನು ಕೊಂಡ್ಕೊಬೇಕಾದ್ರೆ ಪ್ರೈಮರಿ ಸೆಕೆಂಡರಿ ಅಂತ ಇರುತ್ತೆ. ಓಕೆ. ಪ್ರೈಮರಿ ಅಂದರೆ IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ನಿಜ ನಿಜ. ಅದನ್ನು ಬಿಟ್ಟರೆ ಸೆಕೆಂಡರಿ ಅಂತ. ಸೆಕೆಂಡರಿನೇ ಫೇಮಸ್ಸು. ಯಾಕಂತ ಹೇಳಿದರೆ ಕೊಂಡ್ಕೊಳ್ತಾರೆ, ಮಾರ್ತಾರೆ, ಈ ವ್ಯವಹಾರಗಳು, ಸ್ಪೆಕ್ಯುಲೇಷನ್ಗಳು ಇವೆಲ್ಲ ನಡೆಯೋದು ಸೆಕೆಂಡರಿ ಮಾರ್ಕೆಟ್ನಲ್ಲಿ. ನಿಜ. ಅದರಲ್ಲಿ ನಾವು ಕೊಂಡ್ಕೊಬೇಕಾದ್ರೆ ಮೂಲಭೂತವಾಗಿ ಯಾವ ಯಾವ ವಿಚಾರಗಳು ಉತ್ತಮ, ಪೂರಕ ಅಂತ ನೋಡೋದು ಫಂಡಮೆಂಟಲ್ಲು. ನಿಜ. ಇನ್ನು ಕೆಲವರು ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ಗಳಿರುತ್ತೆ. ಅದು ಕ್ಯಾಂಡಲ್ ಸ್ಟಿಕ್ ಇರ್ಬೋದು, ಅಥವಾ ಅವರು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಪ್ರತಿ ವರ್ಷ ಇಲ್ಲಿ ಸಮ್ಮರ್ ಬರುತ್ತೆ, ಇಲ್ಲಿ ವಿಂಟರ್ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ಸಪೋರ್ಟ್ ಲೆವೆಲ್ಸ್, ರೆಸಿಸ್ಟೆನ್ಸ್ ಲೆವೆಲ್ ಇವೆರಡನ್ನೂ ಕಂಪೇರ್ ಮಾಡಿಕೊಂಡು, ಲೋ ಹೈ ಇವೆರಡನ್ನೂ ಕಂಪೇರ್ ಮಾಡಿಕೊಂಡು, ಎಷ್ಟು ಕೊಂಡುಕೊಂಡಿದ್ದಾರೆ, ಮಾರಿದ್ದಾರೆ, ಇವೆಲ್ಲ ಕಂಪೇರ್ ಮಾಡಿಕೊಂಡು 89 ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸರ್. 89. ಅದರಲ್ಲಿ ಬಹಳ ಫೇಮಸ್ಸು ಮೂವಿಂಗ್ ಆ್ಯಾವ್ರೇಜಸ್ಸು, ಆಮೇಲೆ RSI. ಇದು ಟೆಕ್ನಿಕಲ್ ಆಯಿತು. ಅದರ ಬೇಸಿಸ್ ಮೇಲೆ ಕೊಂಡ್ಕೊಳ್ಳೋರು ಇರ್ತಾರೆ. ಇನ್ನು ಮೂರನೇದು ಸೆಂಟಿಮೆಂಟ್ಸ್. ಈಗ ನೋಡಿ ಸರ್, ನಮ್ಮ ದೇಶದಲ್ಲಿ 2000ರಿಂದ 2026 ತನಕ ತೊಗೊಂಡ್ರು ವಾಜಪೇಯಿ ಅವರಿದ್ದರು, ಮನಮೋಹನ್ ಸಿಂಗ್ ಅವರಿದ್ದರು, ನರೇಂದ್ರ ಮೋದಿ ಅವರಿದ್ದಾರೆ. 3 ಸರ್ಕಾರಗಳೂ ಬೀಳದೆ 5 ವರ್ಷ ಕಂಪ್ಲೀಟ್ ಮಾಡ್ತು. 26 ವರ್ಷದಿಂದ ರಾಜಕೀಯ ಸ್ಥಿರತೆ ಇದೆ, ಅದರಿಂದ ನಮ್ಮ ದೇಶ ಮುಂದುವರಿಯುತ್ತೆ ಅನ್ನೋ ಒಂದು ಸೆಂಟಿಮೆಂಟ್. ಇವು ಮೂರನ್ನ ಪರಿಗಣಿಸಿ ಶೇರ್ಗಳನ್ನು ಕೊಂಡ್ಕೊಳ್ತಾರೆ ಸರ್. ಫಂಡಮೆಂಟಲ್, ಟೆಕ್ನಿಕಲ್, ಸೆಂಟಿಮೆಂಟ್ಸ್, ಇವು ಮೂರು ಬಹಳ ಮುಖ್ಯ ಆಗುತ್ತೆ. ಆ ಬೇಸಿಸ್ ಮೇಲೆ ಶೇರ್ಗಳನ್ನು ಕೊಂಡ್ಕೊಳ್ತಾರೆ ಸರ್. ಓಹೋ, ಓಕೆ. ಸೊ ಈಗ ತಾವು ಹೇಳಿದ್ರಿ ಶೇರುಗಳನ್ನು ತಗೊಳ್ಳುವಾಗ ಯಾವುದೆಲ್ಲ ಅಂಶಗಳನ್ನು ಪರಿಗಣಿಸ್ತಾರೆ ಅಂತ. ಸೊ ಕಾಮನ್ ಪೀಪಲಿಗೆ ಹೊಸೊಬ್ಬರು ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ ಅಂತ ಹೇಳ್ತೀರಿ? ಇವಾಗ ನಾವು ಬರೀ ಫಂಡಮೆಂಟಲ್ಸ್ ತೊಗೊಂಡ್ರೆ, ಮೂಲಭೂತವಾಗಿ ಯಾವ್ಯಾವ ವಿಚಾರಗಳನ್ನು ಪರಿಗಣಿಸಬೇಕು ಅಂತ ತೊಗೊಂಡ್ರೆ, ಇವಾಗ ನೋಡಿ ಸರ್, ಪ್ರಮೋಟರ್ಸ್ ಅಂತೀವಿ. ಅಂದರೆ ಯಾರು ಆ ಕಂಪನಿಯನ್ನು ಮುಂದೆ ತರ್ತಾ ಇದ್ದಾರೆ. ಇವಾಗ ನಾರಾಯಣ ಮೂರ್ತಿಯವರು ಬಹಳ ಪ್ರಸಿದ್ಧರಾಗಿದ್ದಾರೆ. ಅವರೊಂದು ಹೊಸ ಕಂಪನಿ ತೊಗೊಂಬಂದರೆ ಯಾರು ಬೇಕಾದ್ರೂ ಕೊಂಡ್ಕೊಳ್ತಾರೆ, ಅವ್ರು ತಂದಿಲ್ಲ. ಆದರೆ ಟಾಟಾ ಇಂಡಸ್ಟ್ರೀಸ್ ಇದೆಯಲ್ಲ ಸರ್, ಟಾಟಾನವರು ಮೋಟಾರ್ಸ್ನಲ್ಲಿದ್ದಾರೆ, ಕಂಪ್ಯೂಟರ್ಸ್ನಲ್ಲಿದ್ದಾರೆ, ಇವಾಗ ಪ್ಲೇನ್ನಲ್ಲಿದ್ದಾರೆ, ಮೋಸ್ಟ್ಲಿ ಎಲ್ಲದರಲ್ಲೂ ಇದ್ದಾರೆ. ಅವರು ಯಾವುದೇ ಹೊಸ ಕಂಪನಿ ಬಂದ್ರೂ ಎಲ್ಲರೂ ಹಾಕ್ತಾರೆ, ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ. ಆಮೇಲೆ ಸೆಕೆಂಡ್ರಿ ಮಾರ್ಕೆಟ್ನಲ್ಲೂ ಅಷ್ಟೇ, ಟಾಟಾನವರ ಕಂಪನಿ ಯಾವುದೇ ಒಂದು ಕೆಳಗಡೆ ಬಂತು ಅಂದರೆ ಅದನ್ನು ಕೊಂಡ್ಕೊಂಡು ಲಾಭ ಮಾಡ್ಕೊಳ್ಳೋಣ, ಮೇಲೆ ಹೋಗುತ್ತೆ ಅಂತ. ಅಂದರೆ ಯಾರು ಆ ಕಂಪನಿ ವಾರಸುದಾರರು, ಅಂದರೆ ಮುಖ್ಯವಾಗಿ ಮುಂದೆ ತಂದಿರೋರು ಪ್ರಮೋಟರ್ಸು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್. ಬಟ್ ಒಂದೊಂದು ಸಲ ಅದರಲ್ಲೂ ಮೋಸ ಆಗ್ಬಿಡುತ್ತೆ. ಇವಾಗ ರಿಲಯನ್ಸ್ ಪವರ್ ಅಂತ ಬಂತು, ಅವತ್ತಿನ ದಿನಕ್ಕೆ ಅದು ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಪಬ್ಲಿಕ್ಕಿಗೆ ಬಿಟ್ಟಿದ್ದು. ಬಟ್ ಅದು ಬಹಳ ಅನ್ಯಾಯ ಆಗೋಯ್ತು, ಭಾಳ ಲಾಸ್ ಆಗೋಯ್ತು. ಯಾರ್ಯಾರು ಕೊಂಡ್ಕೊಂಡ್ರೋ ಅವ್ರಿಗೆಲ್ಲ ₹2 ತನಕನೂ ಕೆಳಗಡೆ ಇಳಿದುಬಿಟ್ಟಿತ್ತು ಶೇರು. ಈ ರೀತಿ ಅದರಲ್ಲೂ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇನ್ನು ಎರಡನೇ ವಿಚಾರ, ಒಂದು ಕಂಪ್ನಿ ಕೊಂಡ್ಕೊಬೇಕಾದ್ರೆ ಅದರ EPS ಎಷ್ಟು, ಅರ್ನಿಂಗ್ ಪರ್ ಶೇರ್ ಎಷ್ಟು ಅಂತ ಕನ್ಸಿಡರ್ ಮಾಡೋರು ಭಾಳ ಜಾಸ್ತಿ. ಏನು ಸರ್ ಅದು? ಅಂದರೆ ಇವಾಗ ನೋಡಿ, ಒಂದು ಕಂಪ್ನಿನಲ್ಲಿ 100 ಶೇರ್ ಇದೆ ಅಂತ ಇಟ್ಕೊಳ್ಳೋಣ. 100 ಲಾಭ ಬಂದರೆ ಒಂದು ಶೇರಿಗೆ ₹1 ಲಾಭ ಬರ್ತಾ ಇದೆ. ಒಂದು ಕಂಪ್ನಿನಲ್ಲಿ ₹1 ಬಂದರೆ, ಇನ್ನೊಂದು ಕಂಪ್ನಿನಲ್ಲಿ ₹10 ಬಂದರೆ, ಮಾರ್ಕೆಟ್ನಲ್ಲಿ ಇದು ₹1 ಬೆಲೆ ಇದ್ದರೆ ಅದು ₹10 ಬೆಲೆ ಇದ್ರೂ ಒಂದೇ. ಎರಡಕ್ಕೂ ಪರ್ಸೆಂಟೇಜ್ ತೊಗೊಂಡಾಗ ಸೇಮ್ ಬರುತ್ತೆ. ಆ ಥರ
ಒಂದು ಶೇರ್ಗೆ ಎಷ್ಟು ಲಾಭ ಬರ್ತಾ ಇದೆ, ಇವತ್ತು ಮಾರ್ಕೆಟ್ನಲ್ಲಿ ಎಷ್ಟಿದೆ ಅದರ ಬೆಲೆ, ಆವಾಗ ನನಗೆಷ್ಟು ಬರುತ್ತೆ. ಈಗ ನೋಡಿ ಸರ್, ಒಂದು ಕಂಪ್ನಿನಲ್ಲಿ 10 ರೂಪಾಯಿ ಶೇರು, 1 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ಒಂದು ಶೇರು 10 ರೂಪಾಯಿದು 100 ರೂಪಾಯಿಗೆ ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೊಂಡ್ರೆ ಅದಕ್ಕೆ 1 ರೂಪಾಯಿ ಬಂದರೆ ನಿಮಗೆ ನಷ್ಟ ಆಗುತ್ತೆ. 100 ರೂಪಾಯಿ ಇವತ್ತು ಮಾರ್ಕೆಟ್ನಲ್ಲಿದ್ದಾಗ ಅದಕ್ಕೆ 10 ರೂಪಾಯಿ ಬಂದರೆ ನಿಮಗೆ ಸಂತೋಷ ಆಗುತ್ತೆ, 10% ಬಂತು ಅಂತ. ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಮೂರನೇ ವಿಚಾರ, ಕೆಲವು ಕಂಪನಿಗಳು ಯಾವಾಗಲೂ ಮಾರ್ಕೆಟ್ನಲ್ಲಿ ಮೇಲ್ಗಡೆ ಹೋಗಿ ಅದು ಅಸೆಟ್ಟನ್ನು ಜಾಸ್ತಿ ಮಾಡ್ಕೊಂಡಿದೆ. ಇವಾಗ ಇನ್ಫೋಸಿಸೇ ತೊಗೊಳ್ಳೋಣ ಸರ್. ನಾವು ಇನ್ಫೋಸಿಸ್ ಕಂಪನಿ 1993ರಲ್ಲಿ ಶುರುವಾದಾಗ 95 ರೂಪಾಯಿಗೆ ಶೇರು ಕೊಟ್ಟರು. ಇವತ್ತದು ಮಲ್ಟಿಪ್ಲೈ ಆಗಿ, ಬೋನಸ್ ಆಗಿ, ಸ್ಪ್ಲಿಟ್ ಆಗಿ, ಎಲ್ಲ ಆಗಿ 9,500 ಯಾರು ಹೂಡಿದ್ದಾರೆ ಇವತ್ತು 13 ಕೋಟಿ ಇದೆ ಸರ್. 9,500 13 ಕೋಟಿ ಇದೆ. ಅಂದರೆ ಅವರು ಶೇಖರಣೆ ಆಸ್ತಿ ಎಷ್ಟಿದೆ ಅಂದರೆ ಲಾಭ ಆಸ್ತಿ ಎಲ್ಲ ಶೇಖರಣೆ ಆಗಿದೆ, ಬಹಳ ಮುಂದೆ ಬಂದಿದೆ. ಆ ಥರ ಅಸೆಟ್ ಕ್ರಿಯೇಷನ್ ಚೆನ್ನಾಗಾದಾಗ, ಲಾಭ ಚೆನ್ನಾಗಾದಾಗ, ಫಂಡಮೆಂಟಲಿ ಭಾಳ ಜೋರಾಗಿದೆ, ಈ ಕಂಪ್ನಿನಲ್ಲಿ ನಾ ಹೂಡಿದರೆ ಮುಂದೆ ಅದಕ್ಕೆ ಸ್ಥಿರತೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಅದು ಕೆಳಗಡೆ ಬರಲ್ಲ ಅನ್ನೋ ಹಂಗಿಲ್ಲ. 2,000ಕ್ಕೆ ಹೋಗಿದ್ದು ಇವಾಗ 1,300ಕ್ಕೆ ಬಂದಿದೆ. ಅಂದರೆ 20 ಕೋಟಿಗೆ ಹೊಟ್ಟೋಗಿತ್ತು 9,500, ಇವತ್ತು 13 ಕೋಟಿಗೆ ಬಂದಿದೆ. ಆ ಥರ ಏರಿಳಿತ ಇದ್ದೇ ಇರುತ್ತೆ, ಆದರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ತೀವಿ. ಆಮೇಲೆ ಇನ್ನೊಂದು, ಗೌರ್ಮೆಂಟ್ ರೂಲ್ಸ್ ಕೆಲವಿರುತ್ತೆ ಸರ್. ಇವಾಗ ನೋಡಿ, ಕೆಲವು ಕಂಪ್ನಿಗಳಿಗೆ ಅವರು ಬಡ್ಜೆಟ್ನಲ್ಲಿ ಅಡ್ವಾಂಟೇಜಸ್ ಕೊಡ್ತಾರೆ. ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಬೇಕು, ಅದರಿಂದ ನಮಗೆ ಉಪಯೋಗ ಇದೆ ಅಂತ ಪರಿಣಿತರು ಅವ್ರಿಗೆ ಹೇಳಿರ್ತಾರೆ. ಅದರಿಂದ ನಮ್ಮ ಫೈನಾನ್ಸ್ ಮಿನಿಸ್ಟರು ಬಡ್ಜೆಟ್ನಲ್ಲಿ ಅಂಥವ್ರಿಗೆ ಎನ್ಕರೇಜ್ ಮಾಡಿರ್ತಾರೆ ಆ ಕಂಪ್ನಿಗೆ. ಅಂಥ ಕಂಪ್ನಿಗಳಿಗೆ ಸುಮಾರು ನೀವು ನೋಡಿ, ಬಡ್ಜೆಟ್ ದಿನ ತುಂಬ ಮೇಲೋಗುತ್ತೆ ಕೆಲವು ಶೇರ್ಗಳು. ಯಾಕೆ ಅಂತ ಹೇಳಿದರೆ ಬಡ್ಜೆಟ್ನಲ್ಲಿ ಅಂಥ ಸಪೋರ್ಟ್ ಸಿಕ್ಕಿರುತ್ತೆ. ಇನ್ನು ಕೆಲವು ಬಡ್ಜೆಟ್ನಲ್ಲಿ ಸಪೋರ್ಟ್ ಕೊಡ್ತಾರೆ ಅಂತ ಮೇಲೆ ಹೋಗ್ಬಿಟ್ಟಿರುತ್ತೆ, ಬಡ್ಜೆಟ್ನಲ್ಲಿ ಸಪೋರ್ಟ್ ಕೊಡದೆ ಹೋದರೆ ಬಿದ್ದೋಗುತ್ತೆ. ಸೊ ಗೌರ್ಮೆಂಟ್ದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದರೆ ಬಡ್ಡಿ ದರ. ಇವಾಗ ಬಡ್ಡಿ ದರ ಜಾಸ್ತಿ ಆಗೋಯ್ತು ಅಂತ ಇಟ್ಕೊಳ್ಳಿ ಸರ್. ಕಂಪನಿಗಳು ಯಾರ್ಯಾರು ಜಾಸ್ತಿ ಸಾಲ ತೊಗೊಂಡಿದ್ದಾರೆ ಅವ್ರಿಗೆ ಖರ್ಚು ವ್ಯಯ ಜಾಸ್ತಿ ಆಗೋಗುತ್ತೆ. ಆಮೇಲೆ ಜನನೂ ಅಷ್ಟೇ, ಬ್ಯಾಂಕ್ನಲ್ಲಿ ಜಾಸ್ತಿ ಇಡ್ತಾರೆ ಬಡ್ಡಿ ಜಾಸ್ತಿ ಇದ್ದಾಗ, ಕಮ್ಮಿ ಇದ್ದಾಗ ಜಾಸ್ತಿ ಜನ ಇಡಲ್ಲ. ಅದರಿಂದ ನಮ್ಮ ಹಣದುಬ್ಬರ, ನಮ್ಮ ಬಡ್ಡಿ ದರ ಇದೂ ಪರಿಣಿತಿಗೆ ಬೇಕಾಗುತ್ತೆ, ಫಂಡಮೆಂಟಲ್ಸ್ಗೆ. ಬಟ್ ಇವನ್ನೆಲ್ಲ ಎಲ್ಲರೂ ನೋಡ್ತಾರ, ಭಾಳ ಕಷ್ಟ. ಇವನ್ನೆಲ್ಲ ತಿಳ್ಕೊಂಡು ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಅದಕ್ಕೆ ನಿಪುಣರು ಇರ್ತಾರೆ, ಅವ್ರು ಹೇಳ್ತಾರೆ ಈ ಎಲ್ಲ ವಿಚಾರಗಳಿಗೋಸ್ಕರ ಈ ಕಂಪ್ನಿ ಚೆನ್ನಾಗಿದೆ ಅಂತ. ಅದನ್ನೇ ತೊಗೊಬೇಕು ಅಂತ ನಾನು ಹೇಳಲ್ಲ. ಅದರಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಲವರು ಬಹಳ ಸತ್ಯವಾಗಿ ಹೇಳಿ ಬಹಳ ಮುಂದೆ ಬಂದಿರುವಂಥದ್ದು ಇದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇವನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಇನ್ಸ್ಟಿಟ್ಯೂಷನ್ಗಳಿದೆ ಸರ್. ನಾ ಮೊನ್ನೆ ಈ ರಾಜಾಜಿನಗರದಲ್ಲಿ TIDI ಅಂತ ಮನೋಜ್ ನಡೆಸ್ತಿದ್ದಾರೆ, ಅಲ್ಲಿಗೆ ಹೋಗಿದ್ದೆ. ಅಂಥ ಕಡೆಯೂ ಪರಿಣಿತಿ ಕಲ್ತ್ಕೊಳ್ಳೋಕ್ಕೋಸ್ಕರ ವಿಚಾರಗಳನ್ನು ಕಲ್ತ್ಕೊಬೋದು, ಪುಸ್ತಕಗಳನ್ನು ಓದ್ಬೋದು, ಪೇಪರ್ಗಳಲ್ಲಿ ಬರುತ್ತೆ ಅದನ್ನು ನೋಡ್ಬೋದು, ಇವೆಲ್ಲ ನೋಡ್ಬೋದು. ಈಗ ನಮ್ಮ ಭಾರತ ದೇಶದಲ್ಲಿ ಹೇಗಿದೆ ಅನ್ನೋದು ಅಷ್ಟೇ ಅಲ್ಲ, ಜಾಗತಿಕ ಕಾರಣಗಳು ಏನಿದೆ. ಈಗ ನೋಡಿ, ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಹೆದರಿಕೆ ಶುರುವಾಗುತ್ತೆ. ಏನಾಗ್ಬಿಡುತ್ತೋ, ಕಂಪ್ನಿಗಳು ಮುಚ್ಚೋಗುತ್ತೇನೋ, ತೊಂದರೆಗಳಾಗುತ್ತೇನೋ, ಬೇರೆ ಕಡೆ ಬೇಡಿಕೆ ಕಮ್ಮಿ ಆಗುತ್ತೇನೋ, ಇವೆಲ್ಲನೂ ಕಾರಣಗಳಿಂದ ಯುದ್ಧದ ಸಮಯದಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಆಮೇಲೆ ಕೆಲವು ಹೈಪರ್ ಇನ್ಫ್ಲೇಷನ್ ಅಂತ ಆಗುತ್ತೆ ಸರ್. ಈ ನಮ್ಮ ವೆನೆನ್ಜುಲಾನಲ್ಲಿ ಇವಾಗೊಂದು 4-5 ವರ್ಷದ ಹಿಂದೆ 10 ಲಕ್ಷ% ಹಣದುಬ್ಬರ ಆಗೋಯ್ತು ಅಂತ ಹೇಳ್ತಾರೆ. ಏನು ಸರ್ ಅದು? 100ಕ್ಕೆ 100 ಸರಿ. ಅಷ್ಟು ಅಂದರೆ ಏನರ್ಥ? ಆ ಥರ ಎಲ್ಲ ಆದಾಗ ದುಡ್ಡಿಗೆ ಬೆಲೆ ಹೊಟ್ಟೋಗುತ್ತೆ. ದುಡ್ಡಿಗೆ ಬೆಲೆ ಹೋದಾಗ ತುಂಬ ತೊಂದರೆಗಳಾಗುತ್ತೆ. ಆಮೇಲೆ ಇವೆಲ್ಲದಕ್ಕಿಂತ ಮುಖ್ಯ, ನಮ್ಮ ಜನರಲ್ಲಿ ಸರ್ಕಾರದ ಬಗ್ಗೆ ನಂಬಿಕೆ ಇದೆಯಾ? ನಾವು ಮೊದಲನೇ ಹೇಳಿದೆ, ಆ ಸರ್ಕಾರದ ಬಗ್ಗೆ ನಂಬಿಕೆ ಇದ್ದಾಗ ಮೇಲ್ಗಡೆ ಹೋಗುತ್ತೆ. ನೋಡಿ, ಇವಾಗ ಒಂದು 2000ದಿಂದ 2026 ತನಕ ನಾ ಹೇಳಿದೆ ಸ್ಥಿರತೆ ಇತ್ತು ಅಂತ, ತುಂಬ ಮೇಲ್ಗಡೆ ಹೋಯಿತು. ದೇವೇಗೌಡರು ರಿಸೈನ್ ಮಾಡಿದ್ರಲ್ಲ ಸರ್ ಪ್ರೈಮ್ ಮಿನಿಸ್ಟರ್ ಆಗಿ, ಅವತ್ತು ಸಾಕಷ್ಟು ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಂದ್ಬಿಡ್ತು. ಯಾಕಂತ ಹೇಳಿದರೆ ಸ್ಥಿರತೆ ಇಲ್ಲ ಭಾರತದಲ್ಲಿ ರಾಜಕೀಯವಾಗಿ ಅಂತ. ಇನ್ನು ಕೆಲವರು ಕೇಳ್ಬೋದು, ದೇವೇಗೌಡರು ಬಿಟ್ಟಿದ್ರಿಂದ ಅಷ್ಟೊಂದು ತೊಂದರೆ ಆಗ್ಬಿಡುತ್ತಾ? ಅವೆಲ್ಲ ಗೊತ್ತಿಲ್ಲ. ಅವತ್ತು ಅಷ್ಟು ಬಿದ್ದಿದ್ದು ನಿಜ. ಬ್ಲ್ಯಾಕ್ ಮಂಡೇ ಅಂತಲೂ ಕೆಲವು ಕೇಳಿರ್ಬೋದು ನೀವು.
ಈ ಥರ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ನಾವು ಕೊಂಡ್ಕೊಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ದುಡ್ಡಿರಲ್ಲ, ಹಣ, ಅದೇ ಫಂಡ್ಸ್ ಇರುತ್ತೆ. ಅಂದರೆ ತುಂಬ ಕಂಪನಿಗಳು ಚೆನ್ನಾಗಿ ಬೆಳೆದು ಬಿಟ್ಟಿರುತ್ತೆ, ಆದರೆ ಅವ್ರಿಗೆ ಪ್ರತಿನಿತ್ಯ ಮೀಟ್ ಮಾಡೋಕ್ಕೆ ದುಡ್ಡಿರಲ್ಲ. ಈ ಥರ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ, ಕರೆಂಟ್ ರೇಷಿಯೋ ಭಾಳ ಕಮ್ಮಿ ಆಗಿಬಿಟ್ರೆ ಆವಾಗ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ಯಾವುದೇ ಒಂದು ಕಂಪ್ನಿಯ ಶೇರ್ ಕೊಂಡ್ಕೊಬೇಕಾದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿ ಏನೇನಿದೆ ಅಂತ ನೋಡಬೇಕಾದ್ರೆ, ಯಾರು ಪ್ರಮೋಟರು, ಅವರ ಆದಾಯ ಎಷ್ಟು, ಆ ಕಂಪ್ನಿದು ಎಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದಾರೆ, ಎಷ್ಟು ಆಸ್ತಿ ಬೆಳೆಸಿದ್ದಾರೆ, ಆಮೇಲೆ ಗೌರ್ಮೆಂಟ್ ಸಪೋರ್ಟ್ ಚೆನ್ನಾಗಿದೆಯಾ, ತೆರಿಗೆ ಯಾವ ರೀತಿ ಹೋಗ್ತಾ ಇದೆ, ಇವೆಲ್ಲನೂ ಪರಿಗಣಿಸಿ ಫಂಡಮೆಂಟಲ್ಸ್ ಅಂತ ತೊಗೊಬೇಕಾಗತ್ತೆ ಸರ್. ಇದು ಬಹಳ ಕಷ್ಟದ ಕೆಲಸ. ಅದರಿಂದ ಏನು ಮಾಡ್ತಾರೆ, ತುಂಬ ಜನ ಯಾವುದಾದ್ರೂ ಬುಕ್ಕುಗಳನ್ನು ಓದ್ತಾರೆ, ಇಲ್ಲ ಇನ್ಸ್ಟಿಟ್ಯೂಷನಿಗೆ ಸೇರ್ಕೊಳ್ತಾರೆ, ತಿಳ್ಕೊಳ್ತಾರೆ. ಅವನ್ನೆಲ್ಲ ಯೋಚನೆ ಮಾಡಿ ಕೊಂಡ್ಕೊಂಡಿದ್ದು ತುಂಬ ಉತ್ತಮವಾದ ಕಂಪನಿ ಬೀಳೋದೇ ಇಲ್ಲ ಸರ್. ನೋಡಿ, ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಿದೆ, ಆ ಕಂಪನಿ ಶೇರು ಈ ಎಲ್ಲ ಕಂಪನಿಗಳೂ ಇವಾಗ ವಾರ್ ಶುರುವಾದಾಗ ಇರಾನ್ ಮತ್ತು ಅಮೆರಿಕಾ ಎಲ್ಲ ಕಂಪನಿಗಳ ಶೇರುಗಳೂ ಕೆಳಗಡೆ ಬಂದಿದೆ. ಆದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿ ಶೇರ್ ಕೆಳಗಡೆ ಬಂದಿಲ್ಲ, ಇವತ್ತೂ ಅದು ಮೇಲ್ಗಡೆ ಹೋಗಿದೆ. ಅದು ಯಾಕೆ ಅಂತ ಹೇಳಿದರೆ, ಫಂಡಮೆಂಟಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ವಿಚಾರ. ಅದರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಶೇರ್ಗಳನ್ನು ತೊಗೊಂಡ್ರೆ, ನಾವು ಹೆಚ್ಚಿನ ದಿನ ಇಟ್ಕೊಂಡ್ರೆ ಹೆಚ್ಚು ಲಾಭ ಬರುತ್ತೆ. ಅದು ವಿಚಾರ. ಭಾಳ ಚೆನ್ನಾಗಿ ಹೇಳಿದರೆ ನಮ್ಮ ವೀಕ್ಷಕರಿಗೆ ಈ ಫಂಡಮೆಂಟಲ್ಸ್ ಮತ್ತು ಯಾವೆಲ್ಲ ರೀತಿಯ ಒಂದು ಆಗುಹೋಗುಗಳು, ವಿದ್ಯಮಾನಗಳು, ಸ್ಟೇಬಲ್ ಸರ್ಕಾರ, ಇದೆಲ್ಲ ಶೇರಿನ ಮಾರುಕಟ್ಟೆಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರು. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.